ಪ್ರಾತಸ್ಮರಣೆ ಗುರುವಿನನ್ನು ಸ್ಮರಿಸಿಕೊಂಡು ವಿಶ್ವಾರಾಧ್ಯ ಬಗಳಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರ ಪವಿತ್ರ ಪ್ರಾಂಗಣದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮಧ್ಯೆ ನಡೆದು ಬಂದಂತಹ ಎರಡನೇ ದಿನದ ಗುರು ಶಿಷ್ಯರ ಸಮಾಗಮ ಕಾರ್ಯಕ್ರಮದ ದಿವ್ಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಾಂಪ್ರದಾಯಿಕವಾಗಿ ತಮ್ಮ ಅನುಭವ ಹಂಚಿಕೊಂಡಂತಹ ಶ್ರೀ ಕ್ಷೇತ್ರದ ಹಿರಿಯ ಸ್ವಾಮಿಗಳವರಾದ ಶಿವಶೇಖರ ಸ್ವಾಮಿಗಳವರಿಗೂ ಅನುಭವವನ್ನು ನೀಡಿದಂತ ಚರಬಸವೇಶ್ವರ ಶಹಾಪುರ ಸಂಸ್ಥಾನದ ಹಿರಿಯರು ಲಿಂಗಪೂಜಾ ಲೋಲರು ಆದಂತ ಬಸವಯ್ಯ ಶರಣರವರಿಗೂ, ಸಿದ್ದೇಶ್ವರ ಸ್ವಾಮಿಗಳವರು ಹಿಟ್ನಾಳ್ರವರಿಗೂ, ವಿರೂಪಾಕ್ಷ ದೇವರು ವಿಜಯಪುರವರೆಗೂ, ವಿದ್ಯಾವತಿ ತಾಯಿ ಕಲಬುರಗಿಯವರೆಗೂ, ವೀರಣ್ಣ ಶಾಸ್ತ್ರಿಗಳು ರೋಗಿಯವರೆಗೂ, ಗುಂಡಣ್ಣ ಶಾಸ್ತ್ರಿಗಳು ಆಲೂರವರೆಗೂ, ಪಂಡಿತರು ಹಿರಿಯರು ಆದಂಥ ಅನುಭಾವಿಗಳಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಐನಾಪುರ ಅವರಿಗೂ, ಇನ್ನೊಬ್ಬ ಪಂಡಿತರಾದಂತಹ ಬಸವರಾಜ ಶಾಸ್ತ್ರಿಗಳು ಎಲೆಕೂಡಲಿಗೆ ಶಹಾಪುರ ಅವರಿಗೂ, ಸಿದ್ದರಾಮ ಶರಣರು ಜಂಬಲ್ದಿನಿ ಅವರಿಗೂ, ಬಸವರಾಜ ಗವಾಯಿಗಳವರು ಬಂಟೂರು ಅವರಿಗೂ ಮತ್ತು ತಬಲಾ ಸಾಥ್ ನೀಡಿದಂತ ಯಮನೇಶ್ ಯಾಳಿಗೆ ಅವರಿಗೂ, ವಸುಂಧರಾ ಸುರ್ಪುರ್ ಅವರಿಗೂ, ಪಾಲ್ಗೊಂಡಂತ ಎಲ್ಲ ಶರಣ ಶರಣಿಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರು ನಿಮ್ಮೆಲ್ಲರ ಆರಾಧ್ಯ ದೇವನಿಗೆ ಶರಣಾರ್ಥಿ. ಅರ್ಧರಾತ್ರಿಯಲ್ಲಿ ಎದ್ದೋದವರೆಲ್ಲ ಗೌತಮ್ ಬುದ್ಧರಾಗುವವರನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವವರನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರೇನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರವನ್ನು ನಿರಾಕರಿಸಿದವರೆಲ್ಲ ಅಥರ್ಣಿಯ ಶಿವೈಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವರಾಧ್ಯರಾಗುವರೇನಯ್ಯ, ಸ್ವತಂತ್ರ ಸಿದ್ದೇಶ್ವರ ನಿನ್ನ ಹೆಸರುಗಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನ ಏಕಮುಖವಾಗಿ ಕರೆದುಕೊಂಡು ಹೋದಂತ ತತ್ವಜ್ಞಾನಿಗಳು. ಆ ಪುಣ್ಯಾತ್ಮ ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ಉದಾತ್ತ ತತ್ವಕ್ಕೂ ಹೋಗಿ ಆತ್ಮ ತತ್ವವನ್ನ ಲೋಕಕ್ಕೆ ಬಿತ್ತರಿಸಿದಂತಹ ಪುಣ್ಯಾತ್ಮರು. ಆ ತತ್ವಕ್ಕೆ ಆಧಾರ ರೂಪವಾಗಿ ಇವತ್ತು ನಡೆದು ಬಂದಂತಹ ಕಾರ್ಯಕ್ರಮ ಗುರು ಶಿಷ್ಯರ ಸಮಾಗಮ. ಇದು ಬಹಳ ವಿನೂತನವಾದಂತಹ ಕಾರ್ಯಕ್ರಮ. ಗುರು ಶಿಷ್ಯ ಸಮಾಗಮ. ಯಾರೋ ಗುಂಡಣ್ಣ ಶಾಸ್ತ್ರಿಗಳು ಯಾರೋ ಮತ್ತೊಬ್ಬರು ಶಾಸ್ತ್ರಿಗಳು ಹೇಳಿದ್ರು, ಸಮಾಗಮ ಅಂತ ತಿಳ್ಕೊಂಡ್ರೆ ಅಂದ್ರೆ ಸಮ ಆಗಮನ ಅಂದ್ರೆ ಇಲ್ಲಿ ಗುರುಗಳು ಮತ್ತು ಶಿಷ್ಯರನ್ನ ಕೂಡಿಕೊಂಡು ಅನುಭವವನ್ನು ಹಂಚಿಕೊಳ್ಳತಕ್ಕಂಥ ಪವಿತ್ರ ದಿನ. ಮೊನ್ನೆ ತಾನೇ ಲಕ್ಷಾಂತರ ಜನರ ಮಧ್ಯೆ, ಅದು 5 ಲಕ್ಷಾಂತರ 6 ಲಕ್ಷಾಂತರ ಪೊಲೀಸ್ ಇಲಾಖೆಯವರ ಮಾಹಿತಿ ಮೇರೆಗೆ ಅಷ್ಟು ಲಕ್ಷ ಜನಸಂಖ್ಯೆಯ ಮಧ್ಯೆ ಜಾತ್ರೋತ್ಸವ ಜರುಗಿದಂತಾಗಿತ್ತು.
ಎಲ್ಲ ಖುಲ್ಲಾಗಿತ್ತು. ಎಲ್ಲಿ ಬಂತಲ್ಲೇ ಅವರಿಗೆ ಸುದ್ದಿ ಮುಟ್ಲಿ ಇವ್ರಿಗೆ ಸುದ್ದಿ ಮುಟ್ಲಿ ಅಂತ ತಿಳ್ಕೊಂಡು ಎಲ್ಲಾ ಕಡೆಗೆ ಮೈಕ್ ಹಚ್ಚಿದ್ರು. ಆದ್ರೆ ಇವತ್ತು ಹಾಗಿಲ್ಲ. ಅದರಲ್ಲೇ ಚಾನಿ ಹಿಡಿದು ಚಟಾಸ್ ತೆಗೆದು ಲಕ್ಷ ಲಕ್ಷ ಬಂದಂತ ಭಕ್ತರ ಮಧ್ಯದಲ್ಲಿ ಎಷ್ಟು ಶಿವದೀಕ್ಷೆ ತಗೊಂಡ್ರು ಅಂದ್ರೆ ವಿಶ್ವಾರಾಧ್ಯರ ಸಂತತಿಗೆ ಒಳಪಟ್ಟಿರ್ತಾರ ಅವ್ರನ್ನಷ್ಟೇ ಕೂಡ್ಕೊಂಡು ಮಾತಾಡತಕ್ಕಂತ ಕಾರ್ಯಕ್ರಮ ಇದು ಗುರು ಶಿಷ್ಯರ ಸಮಾಗಮ. ವಿಶ್ವಾರಾಧ್ಯರ ಪದ್ಧತಿ ಜಾತಿ ಮತ ಪಂಥ ಪಂಗಡಗಳಿಲ್ಲ. ಬಸವರಾಜ ಶಾಸ್ತ್ರಿಗಳವರು ಕಾರ್ಯಕ್ರಮದ ಪೂರ್ವದಲ್ಲಿ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ಚೆನ್ನಪ್ಪಗೌಡ ಮೋಸಂಬಿ ಅಂತ ತಿಳ್ಕೊಂಡಂದಾಗ ಅವರು ನಮ್ಮ ಮಠದ ಸದ್ಭಕ್ತರು, ಸುಮಾರು ವರ್ಷ ಮೊದಲೇ ನಡ್ಕೊಂತ ಬಂದಂತವ್ರವರು. ಅವ್ರದ್ದು ಬಹಳ ಸಾತ್ವಿಕ ಮನೋಭಾವದ ಶಿಷ್ಯ. ಅವ್ರದೊಂದು ಏನು ಅನುಭವ ಅಂತ ಕೇಳಿದ್ರೆ, ನಿಮ್ಮ ವಿಶ್ವಾರಾಧ್ಯರ ಗುಡಿಗಳು ನೀವೆಲ್ಲೆಲ್ಲಿ ಕಟ್ತೀರಿ ಅಲ್ಲಿ ಆಯಾ ಜಾಗದವರಿಗೆ ಆಯಾ ಊರವರಿಗೆ ಎಲ್ಲಿ ಗುಡಿ ಕಟ್ತಿರ್ ಮುಖ್ಯನೋ ಆ ಕಟ್ಟಿದಂತ ಗುಡಿಯಲ್ಲಿ ಜಾತ್ರೆ ಮಾಡ್ಲಾಕ ನಾ ತೇರು ಮಾಡಿ ಕೊಡ್ತೀನಿ ಅಂತ ಅವನ ಸಂಕಲ್ಪ. ಅಂಥ ಪುಣ್ಯಾತ್ಮರನ್ನ ವೇದಿಕೆ ಬಂದಾರ ಅಂತ ತಿಳ್ಕೊಂಡಂದ್ರೆ ಪಾಪ ಅವ್ರಿಗೂ ಸನ್ಮಾನ ಮಾಡಾಮ ಅಂತ ತಿಳ್ಕೊಂಡಂದಾಗ ಅವ್ರಿಗೆ ಚೆನ್ನಪ್ಪಗೌಡ ಮೋಸಂಬಿ ಅನುಭಾವಿ ಶರಣರು ಅಂತ ಹೇಳಪ್ಪ ಅಂತ ನಾನಂದು ಬಸವರಾಜ ಶಾಸ್ತ್ರಿಗಳಿಗೆ ಅವ್ರು ನಮ್ಮ ಜಿಲ್ಲಾ ಅವ್ರ ಸಮಾಜದ ಅಧ್ಯಕ್ಷರಂತ ತಿಳ್ಕೊಂಡು ಹೇಳಿದ್ರು. ವಿಶ್ವಾರಾಧ್ಯನ ಕ್ಷೇತ್ರ ಅಂದ್ರೆ ಜಾತಿ ಮತ ಸಮಾಜ ಗುಂಪು ಜಾತ್ಯತೀತ ತತ್ವದ ಮೇಲೆ ನಿಂತಂತ ಕ್ಷೇತ್ರ. ಅದಕ್ಕೆ ನೋಡಪ್ಪ ಇಲ್ಲಿ ಅವರು ಇವರು ಅನ್ನುವಂಥದ್ದಲ್ಲ, ಸಮಾಜ ಅನ್ನುವಂತ ಶಬ್ದ ಬಂದದಂದ್ರೆ ಅಲ್ಲಿ ಕುಂತಂತೆಲ್ಲರೂ ವಿಶ್ವರಾಜ್ಯನ ಸಮಾಜದವರು ಅಂತ ತಿಳ್ಕೊಂಡು ಅವ್ರನ್ನ ಹಾಕಿದ್ರೆ ಅವ್ರ ಕಡೆಯಿಂದ ಉದ್ಘಾಟನೆ ಆಯ್ತು. ಕ್ಷೇತ್ರದ ತತ್ವವನ್ನ ಒಳಹೋಗಿ ನೋಡಿದಾಗ ಆ ಸಣ್ಣ ಸ್ವಾಮಿಗಳು ಏನೋ ಮೊದಲ ಗುರುವಿನ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ನಾನು ಕೂಡ ಅದು ವಿಶ್ವರಾಜ್ಯನ ತಾತ ಅಂದ್ರೆ ಬನ್ನಯ್ಯ ಶಾಸ್ತ್ರಿಗಳ ಅಪ್ಪ. ಅವರು 14 ವರ್ಷ ಬ್ರಹ್ಮ ರಾಕ್ಷಸನಿಂದ ವಿದ್ಯೆ ಸಂಪಾದನೆ ಮಾಡಿಕೊಂಡು ಹಲವಾರು ಪುರಾಣಗಳನ್ನು ಬರೆದು ಅವರಲ್ಲಿ ಇಂಥ ಒಂದು ವಿದ್ಯೆ ಪ್ರಾಪ್ತಿ ಆಗ್ತಿತ್ತಂತ. ಆದ್ರೆ ಕೆಲವು ದಿನಗಳಲ್ಲಿ ಅದು ತಪ್ಪಿತು ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಅಂದ್ರೆ ನೀ ಕಣ್ಣು ಮುಚ್ಚಿ ಯಾವ ಊರು ಹೋಗ್ಬೇಕಂತ ತಿಳ್ಕೊಂಡು ಅನ್ಕೊಂತಿ, ಆ ಊರಾಗ ಹೋಗಿ ಅದೃಶ್ಯ ಸ್ವರೂಪವಾಗಿ ಅಲ್ಲಿ ಇಳ್ಕೊಂತಿ ಅನ್ನುವಂತ ವಿದ್ಯೆಯನ್ನ ಅವ್ರು ಇನ್ನೂ ಸ್ವಲ್ಪ ದಿನಗಳಲ್ಲಿ ಪಡ್ಕೊಂತಿದ್ರು. ಯಾಕೋ ತಪ್ಪು ಹೋಯ್ತು ಅಂತ ತಿಳ್ಕೊಂಡು ಅವರ ಚಾರಿತ್ರ್ಯದಲ್ಲಿ ಬರುವಂತದ್ದಾಗ್ತದೆ. ಆ ಪುಣ್ಯಾತ್ಮ ಅದಿಷ್ಟು ಮಾಡಿದ್ನಂತಂದ್ರ ಪಾದಯಾತ್ರೆದಾಗ ಬರ್ರಿ ಅಂತ ತಿಳ್ಕೊಂಡು ನೀವೆಲ್ಲರೂ ಕರೆದು ನಾ ಮುಂದೆ ಸಹಜ ಹೋಗಿ ಯಾವ ಊರಾಗ ನಡೆದು ಬಿಡ್ತಿದ್ದೆ ನಾನು. ಅಂಥ ಬಸವಲಿಂಗ ಆರ್ಯರು ತಮ್ಮ ಮನೆತನದ ಶಿಲ್ಪಿ ನಿರ್ಮಾತೃರಾದಂತಹ ಬನ್ನಿ ಬಸವಾರ್ಯರನ್ನು ಒಳಗೊಂಡು ಒಂದು ಶ್ಲೋಕ ಬರೆದ್ರು. ಏನಂತ ಕೇಳಿದ್ರೆ, ವೀರಶೈವ ಮತಾಚಾರ್ಯೋ ಬನ್ನಿ ಬಸವ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಕ್ರೋದ್ಭವ. ನಾವು ಸಹಜವಾಗಿ ಅನ್ಕೊಂತ ಬಂದೇವೆ. ಎಲ್ಲಿಂದಂದ್ರೆ ಗಮಾರದಾಗಿದ್ದಾಗ ಈರೂಢದಲ್ಲಿದ್ದಂತ ಸಂದರ್ಭದಲ್ಲಿ ಆ ಮಂತ್ರ ಸಹಜವಾಗಿ ನಾನು ಅಂತಿದ್ದೆ. ಈಗಲೂ ಕೂಡ ಅದೇ ಪರಂಪರೆ ಅನ್ನುವಂಥವ್ರು ಆಗ್ತೀವಿ. ಅಂದ್ರೆ ಸ್ವಲ್ಪ ವ್ಯತಿರಿಕ್ತವಾಗಿ ಅದಕ್ಕೆ ಬದಲಾವಣೆ ಮಾಡಿ ಏನ್ ಮಾಡಿದೆವು ಅಂತ ಕೇಳಿದಾಗ, ಗಂವಾರದ ಇದೆಲ್ಲ ಪರಂಪರೆಗೆ ಮೂಲ ಗಂವಾರ ಅಂತ ತಿಳ್ಕೊಂಡು ಅಂದ್ರೂ ಕೂಡ ಅದು ಈರೂಢದಲ್ಲಿ ಆಗ್ತದೆ. ಈರೂಢದಲ್ಲಿ ಆದಾಗ ಸಮಾಜ, ಇದು ಧರ್ಮ, ದೇವರು ಅನ್ನುವಂತ ಶಬ್ದಗಳು ಬಳಕೆಯಲ್ಲಿ ಬರುವಂತವ್ ಆಗ್ತಾವ. ಇವೆಲ್ಲವೂ ಕೂಡ ದಾಟಿ ನಿಂತದ್ದಕ್ಕೆ ಆರೂಢ ಅಂತ ತಿಳ್ಕೊಂಡಂತಾರ. ನಾನು ವಿಶ್ವರಾಜ್ಯರ ಆರೂಢ ತತ್ವಕ್ಕೆ ಬಂದು ನಿಂತೀನಿ ಅಂತಂದ ಬಳಿಕ ವೀರಶೈವ ಅನ್ನುವಂತ ಶಬ್ದ ತೆಗಿಬೇಕು. ಆ ಶಬ್ದ ಎಲ್ಲಿರ್ಬೇಕಂತ ಕೇಳಿದಾಗ ಸನಾತನ ಧರ್ಮಾಧೀಶಾಯ, ಅಂದ್ರೆ ಎಲ್ಲಾ ಧರ್ಮಕ್ಕೆ ಮೂಲ ಪುರುಷ ಯಾರಂತಂದ್ರ ಶಿವ. ಆ ಶಿವನಿಂದಲೇ ಕೂಡ ಎಲ್ಲಾ ದ್ವೈತ ಅದ್ವೈತ ಶಕ್ತಿ ವಿಶಿಷ್ಟಾದ್ವೈತ
ಈ ಎಲ್ಲಾ ತತ್ವಗಳು ಅವನಿಂದ ಬಂದಂಥವು. ಅವು ಇವು ಟಂಗೆ ಪಂಗೆ ಹಿಡಿಯಂಥದ್ದು ಬೇಡ. ಈ ವಿಶ್ವಾರಾಧ್ಯನ ಬೃಹತ್ ಪ್ರಮಾಣವಾದಂತ ಸಮುದ್ರಕ್ಕೆ ಬಂದು ನಾವು ಸೇರಿವೆ ಅಂತಂದ ಬಳಿಕ ಸನಾತನ ಧರ್ಮ ಅನ್ನುವಂತ ಹೆಸರು ಇಡಬೇಕಂತ ತಿಳ್ಕೊಂಡು ನಾನು ಈ ಮಠಕ್ಕೆ ಬಂದ ನಂತರ ವೀರಶೈವ ಮತಾಚಾರ್ಯ ಬನ್ನಿ ಬಸವ ಜಗದ್ಗುರು ಅನ್ನುವಂತ ಶಬ್ದವನ್ನು ಬಿಟ್ಟು ಸನಾತನ ಧರ್ಮಾಧೀಶಾಯ ಬನ್ನಿ ಬಸವ ಜಗದ್ಗುರು ಅಂತ ತಿಳ್ಕೊಂಡು ತೆಗೆದುಕೊಂಡು ಹೋಗುವಂತವ್ರು ಆಗ್ತೀವಿ. ಅದೇ ಪರಂಪರೆಯಲ್ಲಿ ಈ ಕ್ಷೇತ್ರ ಬೆಳೆದು ಇವತ್ತು ಲಕ್ಷ ಲಕ್ಷ ಜನರ ಅಂತರಾತ್ಮಕ ವಿಶ್ವಾರಾಧ್ಯರ ಒಂದು ನಡೆ ನುಡಿ, ವಿಶ್ವಾರಾಧ್ಯರ ಬದುಕನ್ನ ಮುಟ್ಟಿಸುವಂತಹ ಕೆಲಸ ಈ ಕ್ಷೇತ್ರದಿಂದ ಆಗುವತಕ್ಕಂಥದ್ದಾಗಿದೆ. ಆ ವಿಚಾರದಲ್ಲಿ ಎಲ್ಲಾ ಪಂಡಿತರು ಹೇಳಿದಂಥವ್ರು ಆಗ್ಯಾರ. ಮತ್ತೆ ಅದನ್ನೇ ಬಿಚ್ಚಿ ಹೇಳ್ಕೊಂತ ಕುಂತ್ರ ಯಪ್ಪ ಭಾಳ ಆಯ್ತಪ್ಪ ಯಪ್ಪ ಅಂತ ಹೇಳ್ಕೊಂಡು ಅನ್ನಂತ ಶಬ್ದ ಬರಬಹುದು. ಸ್ವಾಮಿ ವಿವೇಕಾನಂದರಿಗೆ ಎಲ್ಲೇ ಒಬ್ರು ಕೇಳಿದ್ರಂತ, ನಿಮ್ ಗುರುಗಳು ಹೆಂಗ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರಂತ, ನಮ್ಮ ಗುರುವಿನ ಕ್ಷಣ ಮಾತ್ರ ದೃಷ್ಟಿಯಲ್ಲಿ ನೀವು ದೊಡ್ಡ ಪಂಡಿತರಾಗಿರಿ, ದೊಡ್ಡ ಪಾಮರರಾಗಿದ್ದೀರಿ, ದೇಶ ವಿದೇಶಗಳಲ್ಲಿ ನಿಮ್ಮನ್ನು ಕೊಂಡಾಡುವಂತಹ ಒಂದು ಶಕ್ತಿಯನ್ನು ಗಳಿಸಿರಿ. ನೀವೇ ಹಿಂಗಿರ್ಬೇಕಾದ್ರೆ ನಿಮ್ಮ ಗುರು ಹೆಂಗಿರ್ತಾನ? ಅವಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರಂತ, ನನ್ನ ಗುರುವಿನ ದೃಷ್ಟಿಯಲ್ಲಿ, ಗುರುವಿನ ಪಾದದಲ್ಲಿ ಹ್ಯಾಂಗದ ಶಕ್ತಿ ಅಂತ ತಿಳ್ಕೊಂಡೆ ಕೇಳಿದ್ರೆ ಕ್ಷಣ ಮಾತ್ರದಲ್ಲಿ ಅವನ ದೃಷ್ಟಿ ನಮ್ಮ ಮ್ಯಾಗ ಬಿತ್ತಂತಂದ್ರೆ ನನ್ನಂತ ಸಾವಿರ ವಿವೇಕಾನಂದನು ಹುಟ್ಟಿಸುವಂತ ಶಕ್ತಿ ನನ್ನ ಗುರುವಿನ ದೃಷ್ಟಿಯಲ್ಲಿ ಆದ ಅಂತ ಹೇಳಿದ್ರಂತೆ. ನಮಗೆಲ್ಲರಿಗೂ ದೇವ್ರು ಗೊತ್ತಿಲ್ಲ. ನಮಗೆ ದೇವ್ರು ಯಾರಂದ್ರೆ ದೇವರು ಅವನೇ ವಿಶ್ವರಾಧ್ಯ, ಗುರು ಅಂದ್ರೆ ವಿಶ್ವರಾಧ್ಯ. ಸಂತ ಕಬೀರ ದಾಸ ಹೊಂಟಂತ ಸಂದರ್ಭದಲ್ಲಿ ಅವ್ರ ಗುರುಗಳು ಭೇಟಿಯಾದಾಗ ಅವ ಕಬೀರ ದಾಸ ಜ್ಞಾನಿ ಇದ್ದ. ಅವ ಗುರುವಿಗೆ ಹಿಂಗ ನೋಡಿದ, ಒಂದು ಮಂದಿರ ಮುಂದೆ ನಿಂತಿದ್ದ. ಅವನಲ್ಲಿ ಒಳಗೊಂದು ಜಿಜ್ಞಾಸೆ ಹುಟ್ಟಿತ್ತು, ಒಂದು ಕಲ್ಪನೆ ಬಂತು. ನಾನು ದೇವರ ಗುಡಿ ಮುಂದೆ ಬಂದು ನಿಂತೀನಿ, ಬಲಕ ನನ್ನ ಗುರು ನಿಂತಾನ, ನಾ ಓದ್ಕೊಂತ ಬಂದೀನಿ. ಗುರು ದೇವರಿಗಿಂತ ಗುರು ದೊಡ್ಡವ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ತಿಳ್ಕೊಂಡು ಹೇಳ್ತಾರೆ. ಬ್ರಹ್ಮ ಆದವನು ಗುರುವೇ, ವಿಷ್ಣು ಆದವನು ಗುರುವೇ, ಶಿವ ಆದವನು ಗುರುವೇ. ಇವೆಲ್ಲ ಮೂರು ಕಲ್ಪನೆಗಳಲ್ಲಿ ಅವನಲ್ಲಿ ಕಾಣ್ತೇನೆ ಅಂತ ತಿಳ್ಕೊಂಡಂದ್ರೆ ನಾ ಬಂದು ನಿಂತೀನಿ ಗುಡಿ ಮುಂದ. ಎಡಕ್ಕೆ ಗುಡಿ ಅದ, ಬಲಕ್ಕೆ ಗುರು ಅದನ. ನಾ ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು? ಇದನ್ನು ಗುರುವಿಗೆ ಕೇಳಿದ್ರೆ ಆಯ್ತು ಅಂತ ತಿಳ್ಕೊಂಡು ಗುರುವಿಗೆ ಕೇಳಿದಾಗ ಗುರು ಅಂದಂತ, ನೋಡಪ್ಪ, ದೇವರನ್ನುವಂಥ ಕಲ್ಪನೆ ನೀವು ಇದ್ದಿದ್ದಿಲ್ಲ. ನಿನ್ನನ್ನು ದೇವ್ರ ಹತ್ರ ಒಯ್ದು ಮುಟ್ಟಿಸತಕ್ಕಂತ ಕೆಲಸ ಗುರು ಮಾಡ್ತಾನ. ಮೊದಲ ನೀ ಗುರುವಿಗೆ ನಮಸ್ಕಾರ ಮಾಡು. ಗುರು ಮಾಡಂದ್ರೆ ದೇವ್ರಿಗೆ ನಮಸ್ಕಾರ ಮಾಡಿಲ್ಲ ಅಂದ್ರೆ ಇದು ಮಾಡೋದು ಅವಶ್ಯ ಇಲ್ಲ ಅಂತ ಹೇಳಿದಂತವ್ರು ಗುರು. ಅಂದ್ರೆ ಗುರು ನಿಮ್ಮನ್ನು ಏನ್ ಮಾಡ್ತಾನಂದ್ರೆ ಶಿವನನ್ನ ತಂದು ಮುಟ್ಟಿಸ್ತಾನ, ನಿಮ್ಮನ್ನು ಒಯ್ದು ಶಿವಗೆ ಮುಟ್ಟಿಸ್ತಾನ. ಅವನ್ ತಂದ ನಿಮಗ್ ಕೊಡ್ತಾನ, ನಿಮ್ಮನ್ನು ಒಯ್ದು ಅವ್ರಿಗೆ ಮುಡ್ತಾನ. ಇದಕ್ಕೆ ಮೋಕ್ಷ ಮೋಕ್ಷ ಅಂತ ಕರೆಯುವಂತವರಾಗ್ತಾರ. ನೀವೆಲ್ಲರೂ ಪೂರ್ಣ ಸುಮಾರು ವರ್ಷಗಳಿಂದ ಪರಿಪೂರ್ಣರಾಗಿದ್ದೀರಿ. ನೀವು ಇದು ವೈರಾಗ್ಯದ ಕ್ಷೇತ್ರ, ಅದು ಜ್ಞಾನದ ಕ್ಷೇತ್ರ, ಅರಿವಿನ ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ವಿಶ್ವಾರಾಧ್ಯರ ಬಗ್ಗೆ, ಗುರುವಿನ ಬಗ್ಗೆ, ದೇವರ ಬಗ್ಗೆ ನೀವೆಲ್ಲರೂ ಹ್ಯಾಂಗಾಗ್ಯದ ಅಂತ ಕೇಳಿದ್ರೆ ಶಾಸ್ತ್ರಿಯವರು ಹೇಳಿದಂಗೆ ನೀವೆಲ್ಲ ಪರಿಪೂರ್ಣರಾಗಿದ್ದು ಸುಮಾರು ವರ್ಷಗಳ ಸುಮಾರು ತಾಸು ಕುಂತರೂ ಕೂಡ ಗಟ್ಟಿತನದಿಂದ ಇದೊಂದು ತಪಸ್ಸಿದ್ದಂಗೆ ನೀವೆಲ್ಲ ಹ್ಯಾಂಗಾಗಿದೆ ಅಂತ ಕೇಳಿದ್ರೆ ಅಥಣಿ ದಕ್ಷಿಣ ಮಠದ ಮುರುಗೇಂದ್ರ ಶಿವಗಳು ಬಹಳ ವೈರಾಗ್ಯರವ್ರನ್ನು. ರಂಜನಾತೀತವಾದಂಥವ್ರು ನಿರಂಜನ ಮೂರ್ತಿಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಗುರುಸ್ಥಳದ ಸ್ವಾಮಿಗಳು ಬೇರೆ, ಗುರುಸ್ಥಳದ ಆಚಾರ್ಯ ಬೇರೆ. ನಿರಂಜನ ಪದ್ಧತಿಯಿಂದ ಶೂನ್ಯ ಸಂಪಾದನೆಯಿಂದ ಪರಂಪರೆಯಲ್ಲಿ ಬೆಳ್ಕೊಂಡು ಬಂದಂಥವ್ರಾಗ ರಂಜನಾತೀತವಾಗಿರುವಂಥವ್ರಿಗೆ ನಿರಂಜನರು ಅಂತ ಕರೀತಿರ್ತಾರೆ. ಸಾತ್ವಿಕರಾಗಿರಬೇಕು, ಕೇಶ ಮುಂಡೆನೇ ಆಗಿರಬೇಕು, ಯಾವುದೇ ಒದ್ದ ವೈಡೂರಿಗಳಿರಬಾರ್ದು, ಅಲಂಕಾರ ಇರಬಾರ್ದು, ಬಹಳ ಸಿಂಪಲ್ ಅಂತ ತಿಳ್ಕೊಂಡು ನಿಂತಿರೋ ಸರಳವಾಗಿರುವಂಥವ್ರೆ ನಿರಂಜನ ಮೂರ್ತಿಗಳು.
ಅಂಥ ನಿರಂಜನ ಮೂರ್ತಿ ಅಥಣಿ ಶಿವಯೋಗಿಗಳು ಬಂಗಾರ ಕಂಡ್ರ, ರೊಕ್ಕ ಕಂಡ್ರ, ಕುರ್ಚಿ ಕಂಡ್ರ ಅಷ್ಟು ದೂರ ಹೋಗ್ತಿದ್ರಂತ. ಬಂಗಾರ ಒಮ್ಮೆ ಯಾವಾಗ ತಂದು ಯಾರೋ ಮಠದಾಗ ಇದು ರೊಕ್ಕ ಇಟ್ರಿ, ಇಲ್ಲಿ ಚೇಳಾದ ಬರ್ರಿ ಅಂತ ಕರೆದ್ರಂತ. ಯಪ್ಪ ಎಲ್ಲದ ನೋಡಪ್ಪ, ಇದೇ ನೋಡ್ಲಿ, ಚೇಳ ಅಲ್ರಿ ಅಪ್ಪ, ನಿನಗಲ್ಲೇ ನಾ ಮುಟ್ಟಿದ್ರೆ ಕಡಿತದ, ಅದಕ್ಕೆ ನಾ ಚೇಳ ಅಂತ ಹೆಸರು ಇಟ್ಟೀನಿ ಅಂತೀರಂತವ್ರು. ಅಂಥ ಮುರುಗೇಂದ್ರ ಶಿವಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ಬಹಿರ್ಮುಖ ಹೋಗ್ತಿದ್ದು ಸಂಚಾರಕ್ಕಂತ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟ ನಮ್ಮ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಅಂತಾರೆ. ಈಗ ಏನ್ರ ಪೂರೆ ಒಂದು ಮನೆ 4 ಮಂದಿ ಇರ್ತಾರ, 4 ಮಂದಿ ಇದ್ರು ಒಬ್ಬರು ಒಂದ್ ಗಲಿ ಬರಲ್ಲ ನೋಡ್ರಿ. ಯಾಕೆ ಜಗಳಗಳು ಆಡಿರ್ತಾರೆ, ಜಗಳ ಆಡಂಗಿಲ್ರಿ. ದೊಡ್ಡ ಮೊಬೈಲ್ ತಗೊಂಡು ಇದು ಈ ಕಡೆ ತಿಕ್ಕೋದು ಕುಂತಿರ್ತದ, ಆ ಕಡೆ ತಿಕ್ಕೋದು ಕುಂತಿರ್ತದೆ, ಒಂದಕ್ಕೊಂದು ಸಂಬಂಧ ಇಲ್ಲ ನೋಡ್ರಿ. ಮತ್ತ ನಾವೆಲ್ಲ ಸುಶಿಕ್ಷಿತರಾಗಬೇಕು, ಹೊಸ ಜೀವನಕ್ಕೆ ನಾಂದಿ ಆಡಬೇಕಂತ ತಿಳ್ಕೊಂಡು ಮನೆಯಲ್ಲಿ ಶೌಚಾಲಯ ಮಾಡಬೇಕು. ನೋಡಿ, ನಾವೇ ತಂದುಕೊಂಡಂಥದ್ದು. ದಿನಾಲು 2 ಕಿಲೋಮೀಟರ್ ಹೊರಗೆ ಹೋಗ್ತಿದ್ರು, 2 ಕಿಲೋಮೀಟರ್ ಹೊರಗೆ ಹೋಗಿ ಬರ್ತಿದ್ರು. ಅಂದ್ರೆ ಓದದ್ದು ಸಹಜ, ನಿಮ್ ಕೆಲ್ಸಕ್ಕೆ ನೀವು ಹೋದಂಗ ಇರ್ಬೇಕು, ಹೋಗಿ ಬರೋದ್ರಾಗ ವಾಕಿಂಗ್ ಆಗಿರ್ಬೇಕು. ಶರೀರಕ್ಕೂ ಒಳ್ಳೇದು, ನಿಸರ್ಗಕ್ಕೂ ಕೂಡ ಒಳ್ಳೇದು. ಮನೆಗೆ ಏನಿರ್ಲಿ, ಏನ್ ನೋಡ್ಲಿ, ಏನ್ ಕೊಡ್ಲಿ, ಏನ್ ತಿರ್ಲಿ, ದಿನಾಲು ಹೋಗಿ ಬರ್ಬೇಕು. ಏನ್ ನಾವು ಬದಲಾವಣೆ ಆಗೀವಿ, ನಾವು ಆವಿಷ್ಕಾರ ರೀತಿಯಿಂದ, ಅಂದ್ರೆ ನಾವು ಬಹಳ ಸುಸಜ್ಜಿತವಾದ ಬದುಕು ನಡೆಸ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತೇಂದ್ರೆ ಏನು ಫರಕ್ ಆಗಿಲ್ಲ. ಅವಾಗ ಮನೆಯಾಗ ಏನ್ ಉಳ್ಳಿ, ಏನ್ ತಿಂದು, ಏನ್ ಮಾಡಿದ್ರು ಕೂಡ ದೂರ ಹೋಗಿ ಅದನ್ನ ಇಟ್ಟು ಬರ್ತಿದ್ರು. ಈಗ ಹೆಂಗಾರ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲಾ ಕಡೆ ತಿರುಗಾಡಿ ಬರ್ತಾರ, ಡಾಬಾ ಅಂತಾರ, ಹೋಟೆಲ್ ಅಂತಾರ, ಅದ ಅಂತಾರ, ಇದ ಅಂತಾರ. ಅವಾಗ ಮನ್ಯಾಗ ಉಂಡು ಹೊರಗಿಟ್ಟು ಬರ್ತಿದ್ರು, ಈಗ ಎಲ್ಲ ಕಡೆ ಉಂಡು ಬಂದು ಮನ್ಯಾಗ ಇರ್ತಾರ. ಅದೇ ಫರಕ್, ಮತ್ತೊಂದು ಏನು ಫರಕ್ ಇಲ್ಲ. ಅಂತ ವಿಚಾರದಲ್ಲಿ ಸ್ವಾಮಿ ಯಾವ ಬೆಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳು 4 ಗಂಟೆಗೆ ಎದ್ದು ಸಂಚಾರಕ್ಕೆ ಹೊಂಟಿದ್ರು. ಹೊಂಟಾಗ ಅದು ಬೆಳಗಿನ ಜಾವ ಆಗ್ಲಿಕ್ಕತ್ತ, ತಾಸೆರಡು ತಾಸು ತಿರುಗಾಡಿ ಹಿಂಗ ಬರಾಕತ್ತಿದ್ರು. ಅವರು ದಾರ್ಯಾಗ ಒಂದು ಹಣೆ ಬಂದಿ ಬಿಟ್ಟಿತ್ತು. ಅವ್ರು ನೋಡಿದ್ರು ದಾರ್ಯಾಗ ಒಂದು ಹಣೆ ಬಂದಿ ಬಿದ್ದದಂತಂದ್ರೆ, ಒಂದು ಹಣೆ ಅಂದ್ರೆ ಬಹಳ ಕಿಮ್ಮತ್ತಿಂದದು. ಯಾರಾದ್ರೂ ತಗೊಂಗಾರ, ನಾನ್ ಮುಟ್ಟಂಗಿಲ್ಲ, ಇದಕ್ಕೆ ಯಾರಾದ್ರೂ ತಗೊಂಡ್ ತಿಳ್ಕೊಂಡು ಹೇಳ್ಬೇಕಂತೇಳಿ ಹಾಂಗ ಕುಂತ್ಬಿಟ್ರು. ತಾಸಾಯ್ತು, 2 ತಾಸಾಯ್ತು, 8 ಆಯ್ತು, ಯಾರು ಬರ್ಲಿಲ್ಲ. ಅವಾಗ ಯಾಕೋ ಅಪ್ಪ ಬಂದಿಲ್ಲ ಅಂತ ತಿಳ್ಕೊಂಡ ಅವ್ರ ಮಠದಾಗ ಸುಮ್ ಯಾವಾಗನ ಬಂದು ಕೆಲಸ ಮಾಡಿ ಹೋಗುವಂತ ಬಸ್ಸಪ್ಪ ಅನ್ನೋಂತ ಬಸ್ಸಪ್ಪ ತಿರುಗಾಡ್ಕೋತ ಬಂದು ಯಪ್ಪ ಯಾಕ್ರಿ ಯಪ್ಪ ಎಡ್ತನ ಆಯ್ತು, ನಾ ನೋಡಿದೆ ಅಪ್ಪವ್ರು ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ನಾವು ಓಡೆ ಬಂದೆ. ಇಲ್ಲೇ ಕೂತಿರಿ ಅಪ್ಪ ಭಾಳ ಆಯ್ತು, ಇವ್ರು ಹಿಂಗ್ ನೋಡ್ಕೊಂತ ಏನ್ ಹಾವದ್ರ ದೂರ ಹೊಂಟ್ರೆ ಯಾಕಡೆ ಹೋಗಂಗ ಅದಂತ ತಿಳ್ಕೊಂಡು ಅದಕ್ಕೆ ನೋಡ್ಕೊಂತ ಆ ಕಡೆ ತಿರುಗಾಡ್ಕೊಂತಿದ್ರು. ಬಸ್ಸಪ್ಪ ಬಂದೆ, ಬಹಳ ಚಲೋ ಆಯ್ತು. ಇಲ್ಲಿ ದಾರ್ಯಾಗ ಒಂದ್ ಹಣೆ ಬಂದಿ ಬಿದ್ದದ, ಸ್ವಲ್ಪ ದನಕರ ತಿರುಗಾಡಂತ ಜಾಗ, ಯಾರಾದ್ರೂ ಹೋದ್ರು ಬಂದ್ರು ಅಥವಾ ದನಕರ ತಿರುಗಾಡಿದ್ರಂದ್ರೆ ಅದ್ರ ಮ್ಯಾಗ ಮಣ್ಣಿಗೆ ಬಿದ್ರು ಅದು ಮುಚ್ಚಿ ಹೋಗ್ತದ. ಚಲೋ ಬಂದ್ಯಪ್ಪ, ಇದೊಂದು ಬಂದಿ ತಗೋ ಅಂತಂದ್ರು. ಬ್ಯಾಡ್ರಿ ಯಪ್ಪ ಅಂದವ. ಯಪ್ಪ ಬ್ಯಾಡ್ರಿ, ತಗೋರೋ ಬಸಪ್ಪ ರೊಕ್ಕ ಬಿದ್ದು, ಬ್ಯಾಡ್ರಿ ಯಪ್ಪ ಬ್ಯಾಡ. ಯಾಕ್ರಿ ಬಸಪ್ಪ ಬ್ಯಾಡ ಅಂತರು? ಯಪ್ಪ ಎಲ್ಲಾ ಬಿಟ್ಟಂತವ ಸಾಕ್ಷಾತ್ ದೇವ್ರು ಅಂತ ತಿಳ್ಕೊಂಡು ನಿನಗಂತಾರ. ನಿನ್ನಂತವನಿಗೆ ಬೆಳಿಗ್ಗೆ 4 ಹಿಡ್ಕೊಂಡು 8 ತರ ಕುಂದ್ರಿಸ್ತಪ್ಪ. ಮತ್ತ ನಾ ಎಲ್ಲಾ ಹಿಡ್ಕೊಂಡವನಿಗೆ ನಾ ಇದು ತಗೊಂಡು ಚಂತನ ಕೂಡಿಸ್ತಪ್ಪ, ಇದು ಸುದ್ದಿನೇ ಬೇಡ ಅನ್ನೋ